ಸುಖಮಯ ಮತ್ತು ಯಶಸ್ವಿ ಜೀವನ ನಡೆಸಲು ದುರ್ಗಾದೇವಿಯು 10 ತತ್ವಗಳನ್ನು ನೀಡಿದ್ದಾಳೆ. ಸನಾತನ ಧರ್ಮದಲ್ಲಿ ಆದರ್ಶ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಗಾಗಿ ಅನೇಕ ರೀತಿಯ ಜೀವನ ಶೈಲಿಗಳು ಮತ್ತು ಸೂತ್ರಗಳನ್ನು ಸೂಚಿಸಲಾಗಿದೆ. ದುರ್ಗಾದೇವಿಯು ಯಶಸ್ವಿ ಮತ್ತು ಶಾಂತಿಯುತ ಜೀವನಕ್ಕಾಗಿ 10 ಸೂತ್ರಗಳನ್ನು ನೀಡಿದ್ದಾರೆ. ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅನುಸರಿಸುವುದರಿಂದ ಜೀವನ ಸುಖಮಯವಾಗಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಇವುಗಳನ್ನು ಅನುಸರಿಸಬೇಕು. ಸಂತೃಪ್ತಿ. ಮನುಷ್ಯನ ಜೀವನದಲ್ಲಿ ಹಲವಾರು ಆಸೆಗಳಿರುತ್ತವೆ. ಎಲ್ಲ ಆಸೆಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ತೃಪ್ತಿಯನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಅತೃಪ್ತಿಯಿಂದಾಗಿ ಅಸೂಯೆ ಮತ್ತು ದುರಾಸೆಯಂತಹ ಭಾವನೆಗಳು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತವೆ. ಇದರಿಂದ ಮನುಷ್ಯ ತಪ್ಪು ಕೆಲಸಗಳಿಗೂ ಸಿದ್ಧನಾಗುತ್ತಾನೆ. ಸಂತೋಷದ ಜೀವನಕ್ಕಾಗಿ ಈ ಭಾವನೆಗಳಿಂದ ದೂರವಿರುವುದು ಬಹಳ ಮುಖ್ಯ. ಆದ್ದರಿಂದ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಸದಾ ನೆಮ್ಮದಿಯನ್ನು ಇಟ್ಟುಕೊಳ್ಳಬೇಕು. ಆಸ್ತಿಕತೆ. ಆಸ್ತಿಕತೆಯೆಂದರೆ ದೇವತೆಗಳಲ್ಲಿ ನಂಬಿಕೆ. ಮನುಷ್ಯ ಯಾವಾಗಲೂ ದೇವತೆಗಳನ್ನು ಸ್ಮರಿಸುತ್ತಿರಬೇಕು. ನಾಸ್ತಿಕ ವ್ಯಕ್ತಿಯು ಪ್ರಾಣಿಯಂತೆ. ಅಂತಹ ವ್ಯಕ್ತಿಗೆ ಒಳ್ಳೆಯದು ಅಥವಾ ಕೆಟ್ಟದಲ್ಲ. ಯಾವುದೇ ಭಯವಿಲ್ಲದೆ ಕೆಟ್ಟ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾನೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ನಂಬಿಕೆಯ ಪ್ರಜ್ಞೆಯನ್ನು ಹೊಂದಿರುವುದು ಬಹಳ ಮುಖ್ಯ. ದೃಢತೆ. ತಪಸ್ಸು ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಜೀವನದಲ್ಲಿ ಮನುಷ್ಯನಿಗೆ ಅನೇಕ ವಿಷಯಗಳು ಸಂಭವಿಸುತ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಕೆಲವೊಮ್ಮೆ ಕಷ್ಟವಾಗುತ್ತದೆ. ತಪಸ್ಸು ಅಥವಾ ಧ್ಯಾನ ಮಾಡುವುದರಿಂದ ನಮ್ಮ ಗಮನವೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗುತ್ತದೆ ಮತ್ತು ಮನಸ್ಸು ಕೂಡ ಶಾಂತವಾಗುತ್ತದೆ. ಶಾಂತ ಮನಸ್ಸಿನಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು. ಇದಲ್ಲದೆ ಧ್ಯಾನವು ಅನೇಕ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳನ್ನು ಸಹ ಗುಣಪಡಿಸುತ್ತದೆ. ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ. ದಾನ ಮಾಡುವುದರಿಂದ ಗ್ರಹಗಳ ದುಷ್ಪರಿಣಾಮಗಳು ನಾಶವಾಗುತ್ತವೆ. ಮನುಷ್ಯನು ತನ್ನ ಗ್ರಹಗಳ ಸ್ಥಾನದಿಂದ ಅನೇಕ ಬಾರಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ದಾನ ಅಥವಾ ಇತರ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಮನುಷ್ಯ ತನ್ನ ಜೀವನದಲ್ಲಿ ಸದಾ ದಾನ ಮಾಡುತ್ತಲೇ ಇರಬೇಕು. ದೇವರ ಪೂಜೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹಲವಾರು ಆಸೆಗಳಿರುತ್ತವೆ. ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಕರ್ಮಗಳ ಜೊತೆಗೆ ದೇವಾನುದೇವತೆಗಳ ಆರಾಧನೆಯೂ ನಡೆಯುತ್ತದೆ. ಮನುಷ್ಯನು ಪ್ರತಿಯೊಂದು ದುಃಖ ಮತ್ತು ಪ್ರತಿ ಸಮಸ್ಯೆಯಲ್ಲೂ ದೇವರನ್ನು ಖಂಡಿತವಾಗಿ ನೆನಪಿಸಿಕೊಳ್ಳುತ್ತಾನೆ. ಸಂತೋಷದ ಜೀವನವನ್ನು ಹೊಂದಲು ಮತ್ತು ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದವನ್ನು ಯಾವಾಗಲೂ ಇರಿಸಿಕೊಳ್ಳಲು ನೀವು ಪೂರ್ಣ ಭಕ್ತಿಯಿಂದ ದೇವರನ್ನು ಪೂಜಿಸಬೇಕು. ಅವಮಾನ. ಯಾವುದೇ ಮನುಷ್ಯನಿಗೆ ಸಂಕೋಚ ಹೊಂದುವುದು ಬಹಳ ಮುಖ್ಯ. ನಾಚಿಕೆಯಿಲ್ಲದ ಮನುಷ್ಯ ಪ್ರಾಣಿಯಂತೆ. ನಾಚಿಕೆ ಪ್ರಜ್ಞೆ ಇಲ್ಲದ ವ್ಯಕ್ತಿ ಯಾವುದೇ ದುಷ್ಕೃತ್ಯ ಎಸಗಬಹುದು. ಇದರಿಂದಾಗಿ ಅನೇಕ ಬಾರಿ ಅವನಷ್ಟೇ ಅಲ್ಲ, ಅವನ ಕುಟುಂಬವು ಅವಮಾನಕ್ಕೆ ಗುರಿಯಾಗಬೇಕಾಗಬಹುದು. ಅವಮಾನ ಮಾತ್ರ ಒಬ್ಬ ವ್ಯಕ್ತಿಗೆ ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಕಲಿಸುತ್ತದೆ. ಒಬ್ಬ ಮನುಷ್ಯನು ಖಂಡಿತವಾಗಿಯೂ ತನ್ನ ಮನಸ್ಸಿನಲ್ಲಿ ಅವಮಾನದ ಭಾವನೆಯನ್ನು ಹೊಂದಿರಬೇಕು. ಒಳ್ಳೆಯ ಗುಣ. ಯಾವುದೇ ವ್ಯಕ್ತಿಯನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಮಾಡುವುದು ಅವನ ಬುದ್ಧಿವಂತಿಕೆ. ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಕೆಟ್ಟ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಯು ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಮನುಷ್ಯನ ಬುದ್ಧಿವಂತಿಕೆಯು ಅವನ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಒಳ್ಳೆಯ ಬುದ್ಧಿಯುಳ್ಳ ವ್ಯಕ್ತಿಯು ಧರ್ಮದ ಅನುಯಾಯಿಯಾಗಿದ್ದಾನೆ ಮತ್ತು ಅವನ ಬುದ್ಧಿಯು ಎಂದಿಗೂ ತಪ್ಪು ಕಾರ್ಯಗಳ ಕಡೆಗೆ ಹೋಗುವುದಿಲ್ಲ. ಆದ್ದರಿಂದ ಒಬ್ಬರು ಯಾವಾಗಲೂ ಸಾಮಾನ್ಯ ಜ್ಞಾನವನ್ನು ಅನುಸರಿಸಬೇಕು. ಪಠಣ. ಶಾಸ್ತ್ರಗಳ ಪ್ರಕಾರ ದೇವರ ನಾಮಸ್ಮರಣೆಯಿಂದ ಮಾತ್ರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಯಾರು ಪೂರ್ಣ ಭಕ್ತಿಯಿಂದ ದೇವರ ನಾಮಸ್ಮರಣೆ ಮಾಡುತ್ತಾರೋ ಅವರ ಮೇಲೆ ದೇವರ ಅನುಗ್ರಹ ಸದಾ ಇರುತ್ತದೆ. ಭಜನೆ ಮತ್ತು ದೇವರ ಕೀರ್ತನೆಗಳನ್ನು
ಹಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಪುಣ್ಯವೂ ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕಲಿಯುಗದಲ್ಲಿ ಕೇವಲ ದೇವತೆಗಳ ನಾಮಸ್ಮರಣೆಯಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಬೆಂಕಿಯ ಮುಂದೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು. ಯಾವುದೇ ಶುಭ ಕಾರ್ಯದ ಸಂದರ್ಭದಲ್ಲಿ ಹವನವನ್ನು ನಡೆಸಲಾಗುತ್ತದೆ. ಹವನ ಮಾಡುವುದರಿಂದ ಮನೆಯ ಪರಿಸರ ಶುದ್ಧವಾಗುತ್ತದೆ. ಹವನವನ್ನು ನಡೆಸಿದಾಗ ಹವನದಲ್ಲಿ ನೀಡಿದ ನೈವೇದ್ಯದ ಒಂದು ಭಾಗವನ್ನು ದೇವತೆಗಳು ನೇರವಾಗಿ ಸ್ವೀಕರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯಲ್ಲಿ ದೇವತೆಗಳ ಆಶೀರ್ವಾದ ಸದಾ ನೆಲೆಸಿರುತ್ತದೆ. ಇದಲ್ಲದೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ.